ವಿಪಕ್ಷ ನಾಯಕರ ಪೈಕಿ ಕೆಲವರು ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇರೋದು ಬಿ.ವೈ. ವಿಜೇಂದ್ರ ಅವರ ಮೇಲೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಪ್ರಶ್ನೆ ಮಾಡುವಂತ ರೀತಿಯಲ್ಲಿ ಅವರು ಮುಗಿಬೀಳ್ತಾ ಇದ್ರು. ಸೊ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಸನ್ನಿಹಿತವಾಯ್ತು. ಹಾಗಾದ್ರೆ ರೆಬಲ್ಸ್ನ ತಂತ್ರಗಾರಿಕೆ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಬೊಮ್ಮಾಯಿ ಅಶೋಕ್ ಬೆಂಬಲವನ್ನ ಕೋರಿದ್ದಾರೆ ಭಿನ್ನರು. ರಿಪಬ್ಲಿಕ್ ಕನ್ನಡಕ್ಕೆ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ನಿನ್ನೆ ರಾತ್ರಿ ಬೆಂಗಳೂರಿನ ರಹಸ್ಯ ಸ್ಥಳದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷ ಆಗದಂತೆ ಏನೆಲ್ಲ ಪ್ಲಾನ್ಗಳನ್ನ ಮಾಡಬೇಕು, ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡಬೇಕು ಅದನ್ನ ಮಾಡ್ತಿದ್ದಾರೆ. ಸಂಸದ ಬಸವರಾಜ ಬೊಮ್ಮಾಯಿ ಅವರ ಸಹಾಯವನ್ನ ಕೇಳಿದ್ದಾರೆ. ಆರ್ ಅಶೋಕ್ ವಿಪಕ್ಷ ನಾಯಕ ಅವರ ಬೆಂಬಲವನ್ನ ಕೂಡ ಕೇಳಿದ್ದಾರಂತೆ. ಇಲ್ಲಿ ವರಿಷ್ಠರು ಏನು ಮಾಡ್ತಾರೆ, ವರಿಷ್ಠರ ನಿಲುವೇನಾಗಿರುತ್ತೆ, ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಕುತೂಹಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಬಹಳ ಕುತೂಹಲ ಅಂತ ಅನ್ಸಿದ್ದು ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನ ಜೊತೆಗೆ ಆರ್ ಅಶೋಕ್ ಅವರ ಬೆಂಬಲವನ್ನ ಕೇಳಿದ್ದಾರೆ ಅನ್ನೋದು. ಕೊಡ್ತಾರ ಬೆಂಬಲ ಭಿನ್ನರಿಗೆ? ನಾಗೇಂದ್ರ ಬಾಬು, ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ತಮ್ಮಲ್ಲಿ ಗೊತ್ತಿರೋ ಹಾಗೆ 3 ಟೀಮ್ಗಳಿರ್ತಕ್ಕಂಥದ್ದು, ಒಂದಲ್ಲ ಎರಡಲ್ಲ 3 ಟೀಮ್. ಅದರಲ್ಲಿ ಒಂದು ತಟಸ್ಥ ಬಣ ಏನಿದೆ, ಈ ತಟಸ್ಥ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್ ಸೇರಿದಂತೆ ಅನೇಕರು, ಅಂದರೆ ಸುಧಾಕರ್, ಸುನೀಲ್ ಕುಮಾರ್ ಅವರು, ಕಾರ್ಕಳ ಸುನೀಲ್ ಕುಮಾರ್ ಏನಿದ್ದಾರೆ, ಇವರೆಲ್ಲರೂ ಕೂಡ ತಟಸ್ಥ ಬಣದಲ್ಲಿದ್ದಂಥವ್ರು. ಈ ತಟಸ್ಥ ಬಣದಲ್ಲಿ ಇರ್ತಕ್ಕಂಥ ಯಾರೆಲ್ಲ ಇದ್ದಾರೆ ಇವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅದರ ಭಾಗವಾಗಿ ನಿನ್ನೆ ರಾತ್ರಿ ರಹಸ್ಯ ಸ್ಥಳವೊಂದರಲ್ಲಿ ಬೆಂಗಳೂರಿನಲ್ಲಿ ಭೇಟಿಯಾಗಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಭೇಟಿಯ ವೇಳೆ ಒಂದಷ್ಟು ಮಾತುಕತೆ ಆಗಿರ್ತಕ್ಕಂತಹ ಕೆಲ ಕುತೂಹಲಕಾರಿ ಅಂಶಗಳು ಕೂಡ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಲಭ್ಯ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಬಿ.ವೈ. ವಿಜೇಂದ್ರ ಅವರನ್ನು ಈಗ ಒಂದು ವೇಳೆ ಮರುನಾಮಕರಣಗೊಳಿಸಿ, ಅಂದರೆ ಅವ್ರನ್ನ ಮತ್ತೆ ನಾಮನಿರ್ದೇಶನ ಮಾಡಿ ಆದೇಶ ಹೊರಡಿಸುವಂಥ ಸಾಧ್ಯತೆಗಳಿದ್ರೆ ಅದನ್ನು ತಡೆಯೋದು ಹೇಗೆ ಅನ್ನೋದರ ಕುರಿತಂತೆ ಕೂಡ ರೆಬಲ್ಸ್ ಟೀಮ್ನವರು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಸವರಾಜ ಬೊಮ್ಮಾಯಿ ಮತ್ತು ಆರ್ ಅಶೋಕ್ ಇಬ್ಬರ ಬೆಂಬಲವನ್ನು, ಅಂದರೆ ಮುಂದೆ ಒಂದು ವೇಳೆ ಏನಾದ್ರೂ ರಾಜ್ಯಾಧ್ಯಕ್ಷಕ್ಕೆ ಒಂದು ಚುನಾವಣೆಗೆ ಒಂದು ಏನಾದರೂ ಮತದಾನದ ಮೂಲಕ ಆಗಿದ್ದರೆ, ವೋಟಿಂಗೇ ಆಗಿದ್ದೆ ಆದರೆ ಅದಕ್ಕೆ ತಮ್ಮ ಸಂಪೂರ್ಣವಾದ ಬೆಂಬಲ ಬೇಕು. ಆ ಸಂದರ್ಭದಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ, ನಿಮ್ಮ ಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲಾಧ್ಯಕ್ಷರುಗಳು ಹಾಗೆ ಆಯಾ ಭಾಗದ ಶಾಸಕರ ಬೆಂಬಲವನ್ನು ತಾವು ಕೊಡಬೇಕು, ಹಾಗೆ ನಿಮ್ಮ ಬೆಂಬಲ ಕೂಡ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾತುಕತೆ ಆಡಿರ್ತಕ್ಕಂಥ. ಜೊತೆಗೆ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ನಾವು ಒಂದು ಸ್ಟ್ರಾಂಗ್ ಆಗಿ ಹೋಗ್ತಾ ಇದ್ದೇವೆ, ಒಂದು ಅಪೀಲನ್ನು ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಕೂಡ ನಮ್ಮ ಬಣದಿಂದ ಯತ್ನಾಳ್ ಅಥವಾ ಕುಮಾರ್ ಬಂಗಾರಪ್ಪ ಅಥವಾ ಯಾರು ಅಭ್ಯರ್ಥಿ ಅನ್ನೋದರ ಕುರಿತಂತೆ ನಾವು ಹೈಕಮಾಂಡ್ಗೆ ಎಲ್ಲ ಅಂತಿಮವಾಗಿ ಚರ್ಚೆ ಮಾಡಿ ತಿಳಿಸ್ತೇವೆ. ಆ ಸಂದರ್ಭದಲ್ಲಿ ಕೂಡ ನಿಮ್ಮ ಬೆಂಬಲ ಸಂಪೂರ್ಣವಾಗಿ ಬೇಕು, ಹೈಕಮಾಂಡ್ ನಾಯಕರ ಬಳಿಯೂ ಕೂಡ ತಮ್ಮ ಪರ ಬ್ಯಾಟಿಂಗ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಯನ್ನು ಆಡಿರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡ್ತಾ ಹೋದರೆ ಖಂಡಿತವಾಗಲೂ ಕೂಡ ರಾಜ್ಯಾಧ್ಯಕ್ಷ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆಯೇ ರೆಬಲ್ಸ್ ಟೀಮ್ನವರು ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಈಗ ಕಾಣ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಬೇಕಾದಂಥ ತಂತ್ರಗಾರಿಕೆಗಳನ್ನು ಏನಿದೆ ಅದೆಲ್ಲದರ ತಂತ್ರಗಾರಿಕೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ತಡರಾತ್ರಿ ಕೂಡ ಭೇಟಿಯಾಗಿರ್ತಕ್ಕಂಥದ್ದು. ಈಗ ಅದರ ಮುಂದುವರೆದ ಭಾಗವಾಗಿ ಮತ್ತೆ ಕುಮಾರ್ ಬಂಗಾರಪ್ಪರ ನಿವಾಸ ಏನು ಸದಾಶಿವನಗರ ಇದೆ, ಇಲ್ಲಿ ಕೂಡ ಭೇಟಿಯಾಗಿ ಎಲ್ಲರೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಏನು GM ಸಿದ್ದೇಶ್ವರ ಅವರು ದಾವಣಗೆರೆಯ ಮಾಜಿ ಸಂಸದರು, ಹಾಗೇನೇ ಬಿ.ಪಿ. ಹರೀಶ್, ಹರಿಹರ ಶಾಸಕರಾದಂಥ ಬಿ.ಪಿ. ಹರೀಶ್ ಅವರು ಇದ್ದಾರೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಆಗಮಿಸುವಂಥ ಸಾಧ್ಯತೆಗಳಿದೆ. ನಾಗೇಂದ್ರ ಬಾಬು, ಇಲ್ಲಿ ಇವತ್ತು ಸಭೆಯಲ್ಲಿ ಆಗುವಂತಹ ಅಂಶಗಳು ಏನಿದೆ ಅದು ಕೂಡ ರಾಜ್ಯಾಧ್ಯಕ್ಷ ಚುನಾವಣೆಗೆ ರೆಬಲ್ಸ್ ಟೀಮ್ನಿಂದ ಸ್ಪರ್ಧೆಗೆ ಏನು ಇಳ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಒಂದಷ್ಟು ಎಲ್ಲ ರೀತಿಯ ರೂಪರೇಷೆಗಳು, ಕಾರ್ಯಚಟುವಟಿಕೆಗಳು, ಚುನಾವಣೆಗೆ ಪೂರಕವಾಗಿ ಏನೆಲ್ಲ ಸಿದ್ಧತೆಗಳಾಗಬೇಕು ಅದೆಲ್ಲದರ ಕುರಿತಂತೆ ಅಂತಿಮ ಕಸರತ್ತನ್ನು ಈಗ ಶುರು ಮಾಡಿರ್ತಕ್ಕಂಥದ್ದು. ಈ ಸಭೆಯ ನಂತರ ಒಂದಷ್ಟು ಕ್ಲಾರಿಟಿ ಸಿಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಅಂದರೆ ಯಾರು ತಮ್ಮ ಟೀಮ್ನಿಂದನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅವರ ವಿರುದ್ಧ ಉರಿಯಾಳಿ ಯಾರು ಅಂತಕ್ಕಂಥ ಒಂದು ಸುಳಿವು ಸಿಗುವಂಥ ಸ್ಪಷ್ಟವಾದಂಥ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಈ ಒಂದು ಸಭೆ ಕೂಡ ಭಾಳ ಮುಖ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಕೂಡ ಏನು ಒಂದು ರೀತಿಯಲ್ಲಿ ಬಣ ಬಡಿದಾಟಗಳು ಮತ್ತು ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಇವೆಲ್ಲ ಶುರುವಾಗ್ತಾ ಇದೆ. ಇದೆಲ್ಲವೂ ಕುರಿತಂತೆ ಜೊತೆಗೆ ಏನು ರೆಬಲ್ಸ್ ಟೀಮ್ನ ಈ ನಡವಳಿಕೆಗಳು ಇವೆಲ್ಲವೂ ಕೂಡ ಹೈಕಮಾಂಡ್ ಕೂಡ ವಾಚ್ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಅಂತಿಮವಾಗಿ ಹೈಕಮಾಂಡ್ನ ನಿರ್ಧಾರ ಯಾವ ರೀತಿಯಾಗಿರುತ್ತೆ, ಇದು ವೋಟಿಂಗ್ ಮೂಲಕ ಆಗುತ್ತೋ ಅಥವಾ ಸಹಮತದ ಮೂಲಕ ರಾಜ್ಯಾಧ್ಯಕ್ಷ ಚುನಾವಣೆ ಆಗುತ್ತೋ ಅನ್ನೋದು ಭಾಳ ಕುತೂಹಲಿಯಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಇದೆಲ್ಲದಕ್ಕೂ ಕೂಡ ಇನ್ನೊಂದು 15-20 ದಿನದ ಒಳಗಡೆಗೆ ಅಂತಿಮವಾಗಿ ಹೈಕಮಾಂಡ್ ತೆರೆ ಎಳೆಯುವಂಥ ಸಾಧ್ಯತೆಗಳು ಇದೆ ಅಂತಲೇ ಹೇಳ್ಬೋದು ನಾಗೇಂದ್ರ ಬಾಬು.
ಓಕೆ, ಥ್ಯಾಂಕ್ ಯು ಸುರೇಶ್. ನಿಮ್ಮೆಲ್ಲ ನಾಯಕರ ಪೈಕಿ ಕೆಲವರು ನೇರವಾಗಿ ವಾಗ್ದಾಳಿನ ನಡೆಸ್ತಾ ಇರೋದು ಬಿ.ವೈ. ವಿಜೇಂದ್ರ ಅವರ ಮೇಲೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಪ್ರಶ್ನೆ ಮಾಡುವಂತ ರೀತಿಯಲ್ಲಿ ಅವರು ಮುಗಿಬೀಳ್ತಾ ಇದ್ರು. ಸೊ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಸನ್ನಿಹಿತವಾಯ್ತು. ಹಾಗಾದ್ರೆ ರೆಬಲ್ಸ್ನ ತಂತ್ರಗಾರಿಕೆ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಬೊಮ್ಮಾಯಿ ಅಶೋಕ್ ಬೆಂಬಲವನ್ನ ಕೋರಿದ್ದಾರೆ ಭಿನ್ನರು. ರಿಪಬ್ಲಿಕ್ ಕನ್ನಡಕ್ಕೆ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ನಿನ್ನೆ ರಾತ್ರಿ ಬೆಂಗಳೂರಿನ ರಹಸ್ಯ ಸ್ಥಳದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷ ಆಗದಂತೆ ಏನೆಲ್ಲ ಪ್ಲಾನ್ಗಳನ್ನು ಮಾಡಬೇಕು, ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಅದನ್ನ ಮಾಡ್ತಿದ್ದಾರೆ. ಸಂಸದ ಬಸವರಾಜ ಬೊಮ್ಮಾಯಿ ಅವರ ಸಹಾಯವನ್ನ ಕೇಳಿದ್ದಾರೆ. ಆರ್ ಅಶೋಕ್ ವಿಪಕ್ಷ ನಾಯಕ ಅವರ ಬೆಂಬಲವನ್ನ ಕೂಡ ಕೇಳಿದ್ದಾರಂತೆ. ಇಲ್ಲಿ ವರಿಷ್ಠರು ಏನು ಮಾಡ್ತಾರೆ, ವರಿಷ್ಠರ ನಿಲುವೇನಾಗಿರುತ್ತೆ, ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಕುತೂಹಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಬಹಳ ಕುತೂಹಲ ಅಂತ ಅನ್ಸಿದ್ದು ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನ ಜೊತೆಗೆ ಆರ್ ಅಶೋಕ್ ಅವರ ಬೆಂಬಲವನ್ನ ಕೇಳಿದ್ದಾರೆ ಅನ್ನೋದು. ಕೊಡ್ತಾರ ಬೆಂಬಲ ಭಿನ್ನರಿಗೆ? ನಾಗೇಂದ್ರ ಬಾಬು, ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ತಮ್ಮಲ್ಲಿ ಗೊತ್ತಿರೋ ಹಾಗೆ 3 ಟೀಮ್ಗಳಿರ್ತಕ್ಕಂಥದ್ದು, ಒಂದಲ್ಲ ಎರಡಲ್ಲ 3 ಟೀಮ್. ಅದರಲ್ಲಿ ಒಂದು ತಟಸ್ಥ ಬಣ ಏನಿದೆ, ಈ ತಟಸ್ಥ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್ ಸೇರಿದಂತೆ ಅನೇಕರು, ಅಂದರೆ ಸುಧಾಕರ್, ಸುನೀಲ್ ಕುಮಾರ್ ಅವರು, ಕಾರ್ಕಳ ಸುನೀಲ್ ಕುಮಾರ್ ಏನಿದ್ದಾರೆ, ಇವರೆಲ್ಲರೂ ಕೂಡ ತಟಸ್ಥ ಬಣದಲ್ಲಿದ್ದಂಥವ್ರು. ಈ ತಟಸ್ಥ ಬಣದಲ್ಲಿ ಇರ್ತಕ್ಕಂಥ ಯಾರೆಲ್ಲಿದ್ದಾರೆ ಇವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅದರ ಭಾಗವಾಗಿ ನಿನ್ನೆ ರಾತ್ರಿ ರಹಸ್ಯ ಸ್ಥಳವೊಂದರಲ್ಲಿ ಬೆಂಗಳೂರಿನಲ್ಲಿ ಭೇಟಿಯಾಗಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಭೇಟಿಯ ವೇಳೆ ಒಂದಷ್ಟು ಮಾತುಕತೆ ಆಗಿರ್ತಕ್ಕಂತಹ ಕೆಲ ಕುತೂಹಲಕಾರಿ ಅಂಶಗಳು ಕೂಡ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಲಭ್ಯ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಬಿ.ವೈ. ವಿಜೇಂದ್ರ ಅವರನ್ನು ಈಗ ಒಂದು ವೇಳೆ ಮರುನಾಮಕರಣಗೊಳಿಸಿ, ಅಂದರೆ ಅವ್ರನ್ನ ಮತ್ತೆ ನಾಮನಿರ್ದೇಶನ ಮಾಡಿ ಏನೋ ಆದೇಶ ಹೊರಡಿಸುವಂಥ ಸಾಧ್ಯತೆಗಳಿದ್ರೆ ಅದನ್ನು ತಡೆಯೋದು ಹೇಗೆ ಅನ್ನೋದರ ಕುರಿತಂತೆ ಕೂಡ ರೆಬಲ್ಸ್ ಟೀಮ್ನವರು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಸವರಾಜ ಬೊಮ್ಮಾಯಿ ಮತ್ತು ಆರ್ ಅಶೋಕ್ ಇಬ್ಬರ ಬೆಂಬಲವನ್ನು, ಅಂದರೆ ಮುಂದೆ ಒಂದು ವೇಳೆ ಏನಾದ್ರೂ ರಾಜ್ಯಾಧ್ಯಕ್ಷಕ್ಕೆ ಒಂದು ಚುನಾವಣೆಗೆ ಒಂದು ಏನಾದರೂ ಮತದಾನದ ಮೂಲಕ ಆಗಿದ್ದರೆ, ವೋಟಿಂಗೇ ಆಗಿದ್ದೆ ಆದರೆ ಅದಕ್ಕೆ ತಮ್ಮ ಸಂಪೂರ್ಣವಾದ ಬೆಂಬಲ ಬೇಕು. ಆ ಸಂದರ್ಭದಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ, ನಿಮ್ಮ ಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲಾಧ್ಯಕ್ಷರುಗಳು ಹಾಗೆ ಆಯಾ ಭಾಗದ ಶಾಸಕರ ಬೆಂಬಲವನ್ನು ತಾವು ಕೊಡಬೇಕು, ಹಾಗೆ ನಿಮ್ಮ ಬೆಂಬಲ ಕೂಡ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾತುಕತೆ ಆಡಿರ್ತಕ್ಕಂಥ. ಜೊತೆಗೆ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ನಾವು ಒಂದು ಸ್ಟ್ರಾಂಗ್ ಆಗಿ ಹೋಗ್ತಾ ಇದ್ದೇವೆ, ಒಂದು ಅಪೀಲನ್ನು ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಕೂಡ ನಮ್ಮ ಬಣದಿಂದ ಯತ್ನಾಳ್ ಅಥವಾ ಕುಮಾರ್ ಬಂಗಾರಪ್ಪ ಅಥವಾ ಯಾರು ಅಭ್ಯರ್ಥಿ ಅನ್ನೋದರ ಕುರಿತಂತೆ ನಾವು ಹೈಕಮಾಂಡ್ಗೆ ಎಲ್ಲ ಅಂತಿಮವಾಗಿ ಚರ್ಚೆ ಮಾಡಿ ತಿಳಿಸ್ತೇವೆ. ಆ ಸಂದರ್ಭದಲ್ಲಿ ಕೂಡ ನಿಮ್ಮ ಬೆಂಬಲ ಸಂಪೂರ್ಣವಾಗಿ ಬೇಕು, ಹೈಕಮಾಂಡ್ ನಾಯಕರ ಬಳಿಯೂ ಕೂಡ ತಮ್ಮ ಪರ ಬ್ಯಾಟಿಂಗ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಯನ್ನು ಆಡಿರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡ್ತಾ ಹೋದರೆ ಖಂಡಿತವಾಗಲೂ ಕೂಡ ರಾಜ್ಯಾಧ್ಯಕ್ಷ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆಯೇ ರೆಬಲ್ಸ್ ಟೀಮ್ನವರು ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಈಗ ಕಾಣ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಬೇಕಾದಂಥ ತಂತ್ರಗಾರಿಕೆಗಳನ್ನು ಏನಿದೆ ಅದೆಲ್ಲದರ ತಂತ್ರಗಾರಿಕೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ತಡರಾತ್ರಿ ಕೂಡ ಭೇಟಿಯಾಗಿರ್ತಕ್ಕಂಥದ್ದು. ಈಗ ಅದರ ಮುಂದುವರೆದ ಭಾಗವಾಗಿ ಮತ್ತೆ ಕುಮಾರ್ ಬಂಗಾರಪ್ಪರ ನಿವಾಸ ಏನು ಸದಾಶಿವನಗರ ಇದೆ, ಇಲ್ಲಿ ಕೂಡ ಭೇಟಿಯಾಗಿ ಎಲ್ಲರೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಏನು GM ಸಿದ್ದೇಶ್ವರ ಅವರು ದಾವಣಗೆರೆಯ ಮಾಜಿ ಸಂಸದರು, ಹಾಗೇನೇ B.P. ಹರೀಶ್, ಹರಿಹರ ಶಾಸಕರಾದಂಥ B.P. ಹರೀಶ್ ಅವರು ಇದ್ದಾರೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಆಗಮಿಸುವಂಥ ಸಾಧ್ಯತೆಗಳಿದೆ.